ರಾಜ್ಯದ ಹೃದಯ ಭಾಗಕ್ಕೆ ಕೊರೋನಾ ಒಕ್ಕರಿಸಿದೆ ಅನ್ನಿಸ್ತಾ ಇದೆ. ಇಡೀ ರಾಜ್ಯವನ್ನೇ ನಿಯಂತ್ರಿಸುವಂತಹ ಶಕ್ತಿ ಸೌಧದಲ್ಲಿ ಈಗ ಹೆಮ್ಮಾರಿಯ ಆರ್ಭಟ ಶುರುವಾಗಿದೆ. ಮಂತ್ರಿ ಮಹೋದಯರಿಗೂ ಕೂಡ ಒಂದ್ ರೀತಿ ಭಯ, ಅಧಿಕಾರಿಗಳಂತೂ ನಡುಕ. ನಂಬೋದಕ್ಕಾಗ್ತಿಲ್ಲ ಅಲ್ಲ. ವಿಧಾನಸೌಧದ ಪಕ್ಕದಲ್ಲಿರುವಂತಹ ವಿಕಾಸಸೌಧದಲ್ಲಿ ಕೊರೋನಾ ಕಾಟ ಶುರುವಾಗಿರೋ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡಕ್ಕೆ ಹೋಗ್ತಾ ಇದೀವಿ. ಮಿಸ್ ಮಾಡದೆ ನೋಡಿ. ವಿಕಾಸಸೌಧಕ್ಕೂ ಒಕ್ಕರಿಸಿದ ಕೊರೋನಾ. ಆಹಾರ ಇಲಾಖೆಯ ಸಿಬ್ಬಂದಿಯಲ್ಲಿ ಸೋಂಕು. ಇದು ನಾಡಿನ ಶಕ್ತಿ ಸೌಧ, ವಿಧಾನಸೌಧ ಹಾಗೂ ವಿಕಾಸಸೌಧ, ಇಡೀ ರಾಜ್ಯಕ್ಕೆ ಹೃದಯ. ಇಂತಹ ವಿಕಾಸಸೌಧಕ್ಕೆ ಇದೀಗ ಕೊರೋನಾ ಎಂಟ್ರಿ ಕೊಟ್ಟಿದೆ. ಮಂತ್ರಿಗಳು, ಶಾಸಕರು, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳೇ ತುಂಬಿರುವ ಈ ವಿಕಾಸಸೌಧ ಇದೀಗ ಕೊರೋನಾ ಕೆಂಗಣ್ಣಿಗೆ ಗುರಿಯಾಗಿದೆ. ಮಹಿಳಾ ಸಿಬ್ಬಂದಿಯೊಬ್ಬರ ಮೂಲಕ ವಿಕಾಸಸೌಧಕ್ಕೆ ಮಹಾಮಾರಿ ಕೊರೋನಾ ವೈರಸ್ ಪ್ರವೇಶಿಸಿದೆ. ಇದರಿಂದ ಪಕ್ಕದ ವಿಧಾನಸೌಧದಲ್ಲೂ ಆತಂಕ ಕಾಣಿಸಿಕೊಂಡಿದೆ. ಆಹಾರ ಇಲಾಖೆಯ ಸ್ಟೆನೋಗ್ರಾಫರ್ ಆಗಿ ವಿಕಾಸಸೌಧದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಮಹಿಳಾ ಸಿಬ್ಬಂದಿಗೆ ಇಂದು ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ವಿಕಾಸಸೌಧದ ನೆಲಮಹಡಿಯಲ್ಲಿರೋ ರೂಮ್ ನಂಬರ್ 34ರಲ್ಲಿ ಆ ಮಹಿಳಾ ಸಿಬ್ಬಂದಿ ಕೆಲಸ ಮಾಡ್ತಿದ್ರು. 2 ದಿನದ ಹಿಂದೆ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಬಂದಿದ್ದ ಅವರು ಇಂದು ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ರು. ಇಂದಿನ ವರದಿಯಲ್ಲಿ ಮಹಿಳಾ ಸಿಬ್ಬಂದಿಯಲ್ಲಿ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂದ ಕಾರಣ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇನ್ನು ಸೋಂಕಿತ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದ ಕಚೇರಿಯಲ್ಲಿ 15 ಮಂದಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಒಂದು ಕಚೇರಿಯಲ್ಲಿ ಒಬ್ಬರು ಆಪ್ತ ಸಹಾಯಕರಿಗೆ ಪಾಸಿಟಿವ್ ಬಂದಿದೆ ಅಂತ. ವಿಕಾಸಸೌಧ, ವಿಧಾನಸೌಧದಲ್ಲಿ ಎಲ್ಲ ಕೂಡ ಇವತ್ತು ಫೀವರ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆಯ ಮಹಿಳಾ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದ ಕೊಠಡಿ ಸೇರಿ ಒಟ್ಟು 5 ಕೊಠಡಿಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಶಕ್ತಿ ಸೌಧಕ್ಕೂ ಕೊರೋನಾ ಕಾಲಿಟ್ಟಿರೋದ್ರಿಂದ ವಿಧಾನಸೌಧ ಹಾಗೂ ವಿಕಾಸಸೌಧದಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲಾ ಸಿಬ್ಬಂದಿಗಳಲ್ಲೂ ಆತಂಕ ಶುರುವಾಗಿದೆ. ಸೋಂಕಿತ ಮಹಿಳೆ ಕಚೇರಿಯಲ್ಲಿ ಯಾವೆಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೋ ಅವರೆಲ್ಲ ಇನ್ಯಾವ ಶಾಸಕರು, ಮಂತ್ರಿ ಮಹೋದಯರ ಸಂಪರ್ಕದಲ್ಲಿದ್ರೋ ಅನ್ನೋ ಆತಂಕ ಇದೀಗ ಶುರುವಾಗಿದೆ. ಶಕ್ತಿ ಸೌಧದ ಎಲ್ಲಾ ಸಿಬ್ಬಂದಿಗೂ ಕೊರೋನಾ ಟೆಸ್ಟ್. ಶಕ್ತಿ ಸೌಧದಲ್ಲಿ ಸೋಂಕು ಕಾಣಿಸಿಕೊಂಡಿರೋದ್ರಿಂದ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳಿಗೂ ಆತಂಕ ಶುರುವಾಗಿದೆ. ಹೀಗಾಗಿ ನೌಕರರ ಸಂಘದ ನಿಯೋಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಎಲ್ಲರಿಗೂ ಕೊರೋನಾ ಟೆಸ್ಟ್ ಮಾಡಿಸಲು ಮನವಿ ಕೂಡ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿರ್ತಕ್ಕಂಥ ಅಫಿಷಿಯಲ್ಸ್ಗಳನ್ನ ಅವ್ರದ್ದು ಟೆಸ್ಟ್ ತಗೊಂಡು ಸ್ಯಾಂಪಲ್ಸ್ ಅನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ವಿಧಾನಸೌಧ, ಶಕ್ತಿ ಸೌಧದಲ್ಲೂ ಸೋಂಕು ಕಾಣಿಸ್ತಿರೋದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ವಿಧಾನಸೌಧಕ್ಕೆ ಕೆಲಸ ಕಾರ್ಯಗಳಿಗೆ ಬರೋರಿಗೂ ಕೊರೋನಾ ಕರಿನೆರಳು ಕಾಡ್ತಿದೆ. ಈಗಾಗಲೇ ವಿಕಾಸಸೌಧದ ಇತರೆ ಅಧಿಕಾರಿಗಳ ಗಂಟಲು ದ್ರವ ಪರೀಕ್ಷೆಗೆ ಕಳುಹಿಸಲಾಗಿದ್ದು, ಒಂದ್ ಪಕ್ಷ ಅದರಲ್ಲಿ ಮತ್ಯಾರಿಗಾದ್ರೂ ಸೋಂಕು ದೃಢಪಟ್ಟಲ್ಲಿ ಇಡೀ ಶಕ್ತಿ ಸೌಧವನ್ನೇ ಸೀಲ್ ಡೌನ್ ಮಾಡೋದು ಗ್ಯಾರಂಟಿ. ಶ್ರೀನಿವಾಸ್ ಹಳ್ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದು ಮುಂದುವರೆದ್ರೆ ಮುಂದಿನ ಭಾಗವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ಅಲ್ಲಿ ಕೆಲಸ ಮಾಡ್ತಿರೋರು, ಅದರ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕದಲ್ಲಿರೋರು, ಅದು ಎಲ್ಲಿ ತನಕ ಬಂದು ಮುಟ್ಟುತ್ತೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ ಈಗ. ಲೆಟ್ಸ್ ಮೂವ್ ಆನ್. ಮತ್ತೆ ಕೊರೋನಾ ಪ್ರಕರಣ ರಾಜ್ಯದಲ್ಲಿ ಮಿತಿ ಮೀರ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಯಾರು ಊಹಿಸಲಾಗದ ಕೆಲವು ಕೊರೋನಾ ಬೆಳವಣಿಗೆಗಳಂತೂ ನಡೆದು ಹೋಯಿತು. 24 ಗಂಟೆಯಲ್ಲಿ 317 ಕೊರೋನಾ ಪ್ರಕರಣ ದಾಖಲಾಯಿತು. ಒಂದೇ ದಿನ 11 ಜನ ಸಾವನ್ನಪ್ಪಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ಇದರಲ್ಲಿ ಕೊರೋನಾದಿಂದ 7 ಜನ ಸಾವನ್ನಪ್ಪಿದ್ರೆ 4 ಜನರ ಸಾವಿಗೆ ಇನ್ನೂ ಕೂಡ ಯಾವ ಕಾರಣಗಳು ಈ ಕ್ಷಣ ಸಿಗ್ತಾ ಇಲ್ಲ ಗಮನಿಸಬಹುದು. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ 72 ಜನ ಐಸಿಯುನ ಪಾಲಾಗಿದ್ದಾರೆ. ಓಹೋ, ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿದ್ದಾರೆ. ಸ್ವಲ್ಪ ಸಮಾಧಾನ ಅಂದರೆ ಎಲ್ಲದರ ಮಧ್ಯೆ ಸೋಂಕಿತರಿಗಿಂತ ಗುಣಮುಖರಾದವರ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ರಾಜ್ಯದಲ್ಲಿ ಕೊರೋನಾ ಸೋಂಕಿದೆ, ಸಾವು ಮಿತಿಮೀರಿ ಹೋಗ್ತಾ ಇದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರೇ ಇವತ್ತು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಟೆಸ್ಟ್ಗಳನ್ನ ಹೇಗೆ ಹೆಚ್ಚು ಮಾಡ್ತೇವೆ ಅಂತಂದ್ರೆ, ರೈಲ್ವೆ ಸ್ಟೇಷನ್ ನಲ್ಲಿ ಇರ್ತಕ್ಕಂಥವರು ಮತ್ತು ಪೊಲೀಸ್ ಸಿಬ್ಬಂದಿಯವರು, ಆರೋಗ್ಯ ಸಿಬ್ಬಂದಿಯವರು, ಎಲ್ಲಾ ರೀತಿಯ ಡೆಲಿವರಿ ಬಾಯ್ಸ್, ಇವತ್ತು ವಿಶೇಷವಾಗಿ ಆಟೋ ರಿಕ್ಷಾಗಳು, ಬೀದಿ ಬದಿ ವ್ಯಾಪಾರಿಗಳು, ಅದೇ ರೀತಿ ಪೌರ ಕಾರ್ಮಿಕರು, ಸ್ಲಮ್ಗಳಲ್ಲಿ
ಇವತ್ತು ಯಾರು ವಾಸ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ಹೆಚ್ಚಿಗೆ ಇವತ್ತು ಟೆಸ್ಟ್ ಮಾಡಬೇಕು ಅನ್ನೋದನ್ನ ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಖಾಸಗಿ ವಲಯ ಆಸ್ಪತ್ರೆಗಳವರು ಇವತ್ತು ಕೋವಿಡ್ನ ವ್ಯಾಧಿಯನ್ನ ಇವತ್ತು ಚಿಕಿತ್ಸೆ ಕೊಡಲಿಕ್ಕೆ ಅವರು ಕೂಡ ಸರ್ಕಾರದ ಜೊತೆ ಸಹಮತವನ್ನ ವ್ಯಕ್ತಪಡಿಸಬೇಕು. ಕಡ್ಡಾಯವಾಗಿ ಅವರು ಕೂಡ ಚಿಕಿತ್ಸೆ ಕೊಡೋದ್ರಲ್ಲಿ ಪಾಲುದಾರಿಕೆಯನ್ನ ತೆಗೆದುಕೊಳ್ಬೇಕು ಅಂತೇಳಿ ಅದಕ್ಕೆ ಬೇಕಾಗುವಂತ ವೆಚ್ಚ ಏನಿದೆ ಇವತ್ತು ಸರ್ಕಾರದ ವತಿಯಿಂದ ದರ ಇದೆ, ಅದನ್ನ ನಿಗದಿ ಮಾಡುವಂತ ಕೆಲಸ ಮಾಡ್ತೇವೆ. ಇದೆಲ್ಲದರ ನಡುವೆ ನಾಳೆ ಮಹತ್ತರ ಬೆಳವಣಿಗೆ. ತುಂಬಾ ಜನ ಹೇಳ್ತಿರ್ತಿರಲ್ಲ, ಇನ್ನೂ ಏನೋ ಲಾಕ್ಡೌನ್ ಮುಂದಕ್ಕೆ ಹೋಗುತ್ತಂತೆ, ಮತ್ತೆ ಶುರು ಆಗುತ್ತಂತೆ ಅಂತೆಲ್ಲ. ನಾಳೆ ಮೀಟಿಂಗ್ ಆಗ್ತಾ ಇದೆ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ BS ಯಡಿಯೂರಪ್ಪನವರು ಅನ್ಲಾಕ್ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಪ್ರಧಾನಿ ಮೋದಿಯವರ ಹತ್ರ ರಾಜ್ಯದಲ್ಲಿ ಲಾಕ್ಡೌನ್ ನಿಯಮ ಇನ್ನಷ್ಟು ಸಡಿಲಿಕೆಗೆ CM ಕೂಡ ಮನವಿ ಮಾಡ್ತಿದ್ದಾರೆ. ನಾಳೆಯಿಂದ ಅಂತಾರಾಜ್ಯಗಳಿಗೂ ಕೂಡ KSRTC ಬಸ್ ಓಡಾಟ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಓಡಾಟಕ್ಕೂ ಅವಕಾಶ ಕೊಡಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಸೋಂಕಿನ ಪ್ರಮಾಣದ ಹೆಚ್ಚಳ, ಚಿಕಿತ್ಸೆ, ಲ್ಯಾಬ್ಗಳ ಬಗ್ಗೆ ಕೂಡ ಪ್ರಧಾನಿಗೆ ಮುಖ್ಯಮಂತ್ರಿಗಳು ಮಾಹಿತಿ ಕೂಡ ಕೊಡೋರಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಲಾಕ್ಡೌನ್ ಅವಶ್ಯಕತೆ ಇಲ್ಲ, CM ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡಬೇಕು, ಆರ್ಥಿಕತೆ ಬೆಳವಣಿಗೆಗೆ ಅವಕಾಶವನ್ನು ಕೊಡೋದಕ್ಕೆ ಮನವಿ ಮಾಡ್ತಾರೆ. ನಾಳೆ ಪ್ರಧಾನಿ ಮೋದಿ ಅವರ ಹತ್ರ ಮನವಿ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ನಾವೇನು ಲಾಕ್ಡೌನ್ ಇದೆ, ಇದು ನಮ್ಗೆ ಅಗತ್ಯ ಇಲ್ಲ ಕರ್ನಾಟಕಕ್ಕೆ. ಅವ್ರನ್ನ ವಿನಂತಿ ಮಾಡ್ತೇವೆ, ಇನ್ನೂ ಅನೇಕ ಇದನ್ನು ರಿಲ್ಯಾಕ್ಸ್ ಮಾಡಿ ಜನರ ಜೀವನ ಸ್ಥಿತಿ ಸರಿಯಾದ ರೀತಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಆರ್ಥಿಕ ಸ್ಥಿತಿ ಸುಧಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅವ್ರನ್ನಲ್ಲಿ ವಿನಂತಿಯನ್ನು ಮಾಡೋಣ. ನಾವೇನು ಲಾಕ್ಡೌನ್ ಇದೆ, ಇದು ನಮ್ಗೆ ಅಗತ್ಯ ಇಲ್ಲ ಕರ್ನಾಟಕಕ್ಕೆ. ಅವ್ರನ್ನ ವಿನಂತಿ ಮಾಡ್ತೇವೆ, ಇನ್ನೂ ಅನೇಕ ಇದನ್ನು ರಿಲ್ಯಾಕ್ಸ್ ಮಾಡಿ ಜನರ ಜೀವನ ಸ್ಥಿತಿ ಸರಿಯಾದ ರೀತಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಆರ್ಥಿಕ ಸ್ಥಿತಿ ಸುಧಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಕೊರೋನಾ ಲಾಕ್ಡೌನ್ ಇತ್ತು, ಇದೀಗ ಅನ್ಲಾಕ್ ಆಗಿದೆ. ಅದಾದ್ಮೇಲೆ ಇವತ್ತು ಪ್ರಧಾನಿ ಮೋದಿ ಅವರು ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಸಾವಿನ ಸಂಖ್ಯೆ ಹೆಚ್ಚಳ ಬೇಸರದ ಸಂಗತಿ, ಯಾವುದೇ ಭಾರತೀಯನ ಸಾವು ಆಗಬಾರದು ಅಂದರು. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳಿದೆ, ಇಷ್ಟು ದಿನದ ತಪಸ್ಸು ವ್ಯರ್ಥಗೊಳಿಸದಂತೆ ಎಚ್ಚರ ವಹಿಸಿ ಅಂತ ಮನವಿ ಕೂಡ ಮಾಡಿದ್ರು. ಇವತ್ತಿನ ಪ್ರಧಾನಿಯವರ ವಿಡಿಯೋ ಸಭೆಯನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಹಿಷ್ಕರಿಸಿ ಅವರು ಅಟೆಂಡ್ ಮಾಡಿರಲಿಲ್ಲ, ದೂರ ಉಳಿದಿದ್ರು. ಅದರ ಒಂದಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಮ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಇವತ್ತಾದಂತಹ ಪ್ರಧಾನಮಂತ್ರಿಗಳ ಜೊತೆಗಿನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಏನೇನು ಬೆಳವಣಿಗೆ ಆಯಿತು ಆ ದೃಶ್ಯಗಳನ್ನು ಮುಂದಿಟ್ಟಿದ್ದೀವಿ. ಮುಂದಿನ ದಿನಗಳ ಸವಾಲುಗಳ ಬಗ್ಗೆ ಮಾತಾಡಿದ್ದಾರೆ. ಇಷ್ಟು ದಿನ ಆಗಿದ್ದು ವ್ಯರ್ಥ ಆಗೋದು ಬೇಡ, ರಸಗೊಬ್ಬರ ಮಾರಾಟದಲ್ಲೂ ಕೂಡ ಹೆಚ್ಚಳವಾಗಿರೋ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆನ್ಲೈನ್ ಪೇಮೆಂಟ್ ಜಾಸ್ತಿ ಆಗ್ತಾ ಇದೆ, ಡಿಜಿಟಲ್ ಪೇಮೆಂಟ್ ಕಡೆ ಮೊರೆ ಹೋಗ್ತಿರೋದ್ರ ಬಗ್ಗೆ ಮಾತಾಡಿದ್ದಾರೆ. ಟೋಲ್ ಸಂಗ್ರಹ ರಫ್ತು ಹೆಚ್ಚಳ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾತುಗಳನ್ನು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಕೊರೋನಾ ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಸಾವಿರ ಜನರನ್ನ ಸೇರಿಸಿ ಇವರು ಮದುವೆ ಮಾಡಿದ್ರು. ಕಾನೂನು ಉಲ್ಲಂಘಿಸಿದ್ರು ಶಾಸಕ ಒನ್ ಅಂಡ್ ಓನ್ಲಿ ಪರಮೇಶ್ವರ್ ನಾಯಕ್ ಅವರು. ಈಗ ಅವ್ರ ಮೇಲೆ FIR ಹಾಕಿಲ್ಲ. ಆಗಿರೋ ಕಾರಣ ಕೋರ್ಟ್ ಅನುಮತಿಗಾಗಿ ಪೊಲೀಸರು ಕಾಯ್ತಿದ್ದಾರೆ. ಹರಪನಹಳ್ಳಿ JMFC ಕೋರ್ಟ್ಗೆ ಅರ್ಜಿ ಹಾಕಿದ್ದು ಗುರುವಾರ ವಿಚಾರಣೆ ನಡೆಯುತ್ತೆ. ಕರೆಯದೇ ಊರಿನ ಜನ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ಪರಮೇಶ್ವರ್ ನಾಯಕ್ ನಿಯಮ ಉಲ್ಲಂಘಿಸಿದ್ದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ KPCC ಅಧ್ಯಕ್ಷರಾದ DK ಶಿವಕುಮಾರ್ ಮಗಳ ನಿಶ್ಚಿತಾರ್ಥದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ವಕೀಲರ GR ಮೋಹನ್ ಅನ್ನೋರು ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಯೂ ಕೂಡ ಗುರುವಾರ ವಿಚಾರಣೆಗೆ ಬರುತ್ತೆ. ಮಾಡಿದ್ದುಣ್ಣೋ ಮಹಾರಾಯ, ಯಾರ್ಯಾರು ಏನೇನು ತಪ್ಪು ಮಾಡ್ತಾರೋ ರೂಲ್ ಎಲ್ಲರಿಗೂ ಒಂದೇ ಆಗಬೇಕಲ್ವಾ. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗ್ತಾ ಇದೆ. ಮೂರು ಪಕ್ಷದಲ್ಲೂ ಕೂಡ ಇದು ಹೆಚ್ಚೇ ಆಗ್ತಿದೆ. ಕಾಂಗ್ರೆಸ್ನಲ್ಲಂತೂ ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗೋಗಿದೆ. ಒಮ್ಮತ ಇಲ್ವೇ ಇಲ್ಲ ಅಂತ ಕೈ ನಾಯಕರು ಒಪ್ಕೊಂಡಿದ್ದಾಯ್ತು. ಇನ್ನೊಂದು ಕಡೆ ನೋಡಿ, BJP ಮತ್ತು JDSನಲ್ಲೂ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ, ಅಲ್ಲೂ ಕೂಡ ಅಸಮಾಧಾನ ಶುರುವಾಗಿದೆ. ಪರಿಷತ್ ಅಭ್ಯರ್ಥಿ ಆಯ್ಕೆ ಪಕ್ಷದಲ್ಲಿಲ್ಲ ಒಮ್ಮತ, ಬಂಡವಾಳ ಶಾಹಿಗಳಿಗೆ ಟಿಕೆಟ್ ಕೊಡದಂತೆ ಪಟ್ಟು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬಂದ ಮಾತುಗಳು. ಪಕ್ಷ ಗಟ್ಟಿಯಾಗಿದೆ, ಆದರೆ ಒಮ್ಮತದ ಅಭಿಪ್ರಾಯ ಇಲ್ಲ ಅಂತ KPCC ಅಧ್ಯಕ್ಷರ ಸಹೋದರ ಸಂಸದ DK ಸುರೇಶ್ ಹೇಳಿದ್ರೆ, ಬಂಡವಾಳ ಶಾಹಿಗಳಿಗೆ ಮಣೆ ಹಾಕಬೇಡಿ ಅಂತ MLC ಲಕ್ಷ್ಮೀನಾರಾಯಣ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಗಟ್ಟಿಯಾಗಿದೆ, ನಾಯಕರ ಒಮ್ಮತ ಇಲ್ಲದೆ ಇರೋದ್ರಿಂದ ಪಕ್ಷ ವೀಕಾಗಿ ಕಾಣಿಸ್ತಾ ಇದೆ.
ಮುಂದಿನ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರೆಲ್ಲ ಸೇರಿ ಒಮ್ಮತವನ್ನು ತಂದು ಈ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸದೃಢ ಮಾಡ್ತಾರೆ. ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಪಕ್ಷದಲ್ಲಿ ಇರತಕ್ಕಂಥ ಕಾರ್ಯಕರ್ತರಿಗೆ ಕೊಡಬೇಕೆ ಹೊರತು ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ಬಂಡವಾಳಶಾಹಿಗಳಿಗೆ ಈ ವಿಧಾನ ಪರಿಷತ್ತಿನ ಸೀಟ್ಗಳು ಹೋಗಬಾರ್ದು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿದ್ದೇವೆ. ಇದು ಕಾರ್ಯಕರ್ತರ ಪಕ್ಷದಿಂದ ಕಾರ್ಯಕರ್ತರಿಗೆ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಮತ. ಕಾಂಗ್ರೆಸ್ ಪಕ್ಷದಲ್ಲಿ ಈ ಮಾತುಗಳು ಶುರುವಾಗಿರುವುದಕ್ಕೆ ಕಾರಣ ಇದೇ ಪರಿಷತ್ ಟಿಕೆಟ್. ಪರಿಷತ್ ಟಿಕೆಟ್ ಗಿಟ್ಟಿಸಲು ಕಾಂಗ್ರೆಸ್ನಲ್ಲಿ ಲಾಬಿ ಮೇಲೆ ಲಾಬಿ ನಡೀತಿದೆ. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಮತ್ತೊಂದ್ ಕಡೆ ಡಿಕೆಶಿ ಬಣದ ಮಧ್ಯೆ ಟಿಕೆಟ್ಗಾಗಿ ಲಾಬಿ ನಡೀತಿದ್ದು ಸದ್ಯಕ್ಕೆ ಹೈಕಮಾಂಡ್ಗೆ ಪಟ್ಟಿ ರವಾನಿಸಿದ್ದಾರೆ ಅಂತ ಗೊತ್ತಾಗಿದೆ. ಮತ್ತು ಭಾಳ ಜನ ವರ್ಕರ್ಸ್ ಇದ್ದಾರೆ, ಭಾಳ ಜನ ಲೀಡರ್ಸ್ಗಳಿದ್ದಾರೆ, ಹಂಗಾಗಿ ಭಾಳ ಜನ ಕೇಳ್ತಾ ಇದ್ದಾರೆ. ಇನ್ನೂ ಫೈನಲ್ ಮಾಡಿಲ್ಲ ನಾವು ಲಿಸ್ಟ್. ಈ ಅವೆಲ್ಲ ಪಾರ್ಟಿ ಕ್ಯಾರೆಕ್ಟರ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು, ನಮ್ಮಲ್ಲೇನಿಲ್ಲ. ನಾವು ಯಾವ ಅರ್ಜಿ ಬಂದಿದೆ ಆ ಅರ್ಜಿಗಳನ್ನ ಕಳಿಸ್ಕೊಡುವಂಥದ್ದು ಆ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಪಕ್ಷ ತೀರ್ಮಾನ ಮಾಡ್ತದೆ. ನಂಬರ್ 1 4 ಜನ ಅಲ್ಪಸಂಖ್ಯಾತರಿದ್ದಾರೆ. ಸೊ ಅದರಲ್ಲಿ ಅವ್ರಿಗೆ ಒಂದು ಕೊಡಬೇಕಂತ ನಾವು ಕೂಡ ಕನ್ವಿನ್ಸ್ ಮಾಡಿ ಪಕ್ಷ ಕೂಡ ತೀರ್ಮಾನಕ್ಕೆ ಬಂದಿದೆ. ಇನ್ನೊಂದನ್ನು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ, ಎಲ್ಲರದ್ದು ಅಭಿಪ್ರಾಯ ಆಗಿದೆ. ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಆಗುತ್ತೆ. ಹೌದು, ಟಿಕೆಟ್ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಮಧ್ಯೆ ನಡೆದ ಮಾತುಕತೆ ಇದು. ಒಂದು ಟಿಕೆಟ್ ಆದರೂ ತಳಮಟ್ಟದ ಕಾರ್ಯಕರ್ತ ಅಥವಾ ನಾಯಕನಿಗೆ ಕೊಡೋಣ. ಜನಾಭಿಪ್ರಾಯ ಕೂಡ ನಮ್ಮ ಆಯ್ಕೆ ಒಪ್ಪುವಂತಿರಬೇಕು. ಇಲ್ಲದಿದ್ರೆ ಬಿಜೆಪಿಗೆ ನಾವೇ ನಮ್ಮ ವಿರುದ್ಧ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಒಬ್ಬ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋಣ ಅಂತ ಡಿಕೆಶಿಗೆ ಸಿದ್ದು ಸಲಹೆ ಕೊಟ್ಟಿದ್ದಾರೆ. ಇದಕ್ಕೂ ಮೊದಲು ಇವತ್ತು ಸಿದ್ದರಾಮಯ್ಯ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಹರಿದು ಬಂತು. ಎಚ್.ಎಂ. ರೇವಣ್ಣ, ಎಂ.ಆರ್. ಸೀತಾರಾಂ, ಕೆಪಿಸಿಸಿ ಒಬಿಸಿ ಘಟಕದ ಎಂಡಿ ಲಕ್ಷ್ಮೀನಾರಾಯಣ ಸೇರಿ ಹಲವರು ಟಿಕೆಟ್ಗೆ ಡಿಮ್ಯಾಂಡ್ ಇಟ್ಟರು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮನೆಗೆ ಮಾಜಿ ಕೇಂದ್ರ ಸಚಿವ ಮುನಿಯಪ್ಪ ಬಂದು ನಜೀರ್ಗೆ ಟಿಕೆಟ್ ಕೊಡಬೇಡಿ ಅಂತ ಖಾರವಾಗಿ ಡಿಮ್ಯಾಂಡ್ ಇಟ್ಟರು. ಈ ಮಧ್ಯೆ ಖರ್ಗೆ ಫೋನ್ ಮಾಡಿ ಡಿಕೆಶಿ ಬಳಿ ಎಂ.ಆರ್. ಸೀತಾರಾಂಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಬಿಜೆಪಿಯಲ್ಲಿ ಹೈಕಮಾಂಡ್ನದ್ದೇ ಫೈನಲ್. ಕಾಂಗ್ರೆಸ್ ಕಥೆ ಇದಾದ್ರೆ ಬಿಜೆಪಿಯಲ್ಲಿ 4+5 ಸೂತ್ರವನ್ನ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ಚುನಾಯಿತ 4 ಸ್ಥಾನಗಳ ಆಯ್ಕೆ ಬಿಎಸ್ವೈ ಪಾಲಿಗೆ, ನಾಮನಿರ್ದೇಶಿತ 5 ಸ್ಥಾನಗಳ ಆಯ್ಕೆ ಹೈಕಮಾಂಡ್ಗೆ ಅಂತ ಸೂತ್ರ ಕೊಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ನಿರ್ಧಾರ ಮಾತ್ರ ನಿಗೂಢವಾಗಿದೆ. ಯಾವುದು ತೀರ್ಮಾನದ ಕೇಂದ್ರದ ನಾಯಕರಿಗೆ ಬಿಟ್ಟಂತ, ಯಾವುದು ತೀರ್ಮಾನದ ಕೇಂದ್ರದ ನಾಯಕರಿಗೆ ಬಿಟ್ಟಂತ. ಜೆಡಿಎಸ್ನಲ್ಲಿ ಇರೋ 1 ಸೀಟಿಗೆ 3 ಜನ ಖರ್ಚೀಫ್ ಹಾಕಿದ್ದಾರೆ. ದೇವೇಗೌಡರು ಯಾರನ್ನ ಆಯ್ಕೆ ಮಾಡ್ತಾರೋ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಒಟ್ನಲ್ಲಿ ನಾಳೆ ಅಥವಾ ನಾಡಿದ್ದು 3 ಪಕ್ಷಗಳ ಅಭ್ಯರ್ಥಿಗಳ ಹೆಸರು ಅಂತಿಮ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದಷ್ಟು ಕಷ್ಟಕಾಲ ಇದೆ ಇಡೀ ಪ್ರಪಂಚಕ್ಕೆ, ಆದ್ರೆ ಚೀನಾಗ್ ಮಾತ್ರ ಅದು ಗೊತ್ತಾಗ್ತಿಲ್ಲ ಏನೋ ಗೊತ್ತಿಲ್ಲ. ಈ ಕಷ್ಟಕಾಲದಲ್ಲೂ ಕೂಡ ಗಡಿಯಲ್ಲಿ ದೊಡ್ಡ ಮಟ್ಟದ ಖ್ಯಾತೆ ಮತ್ತು ಕಿರಿಕ್ ತೆಗಿತಾ ಇದೆ. ಆ ವಿಷಯ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಅಗ್ರರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ನಾನೀಗ ಯಾವ ವಿಷಯ ಹೇಳೋಕೆ ಬಂದಿದ್ದೀನಿ ಅಂತ ಸ್ಕ್ರೀನ್ ನೋಡಿದ್ರೆ ನಿಮಗೆ ಅರ್ಥ ಆಗೋಗ್ಬೇಕು. ಅದೇನು ಇವತ್ತು ನಿನ್ನೆ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ ಅಲ್ಲ. ಹಲವಾರು ದಶಕಗಳ ಹಿಂದೆಯಿಂದನೂ ಮಾತಾಡ್ತಾನೆ ಇದ್ದೀವಿ. ಈ ಕಾಲ್ ಕೆರ್ಕೊಂಡು ಮತ್ತೆ ಅದೇ ಚಾಳಿಯನ್ನು ಮುನ್ನಡೆಸೋದು ಏನಾದರೂ ಇದ್ರೆ ಅದು ಚೀನಾ ಮಾತ್ರ. ಈ ಚೀನಾ ಮಾಡುವಂಥ ಕಿಡಿಗೇಡಿತನ ಇದೇ ನೋಡಿ. ಕೊರೋನಾ ಕಷ್ಟಕಾಲದಲ್ಲೂ ಕೂಡ ಗಡಿಯಲ್ಲಿ ಕಿರಿಕ್ ಮಾಡೋದು ತಪ್ಪಿಸಿಲ್ಲ. ಜಾಗತಿಕ ರಾಷ್ಟ್ರಗಳೆಲ್ಲ ಛೀಮಾರಿ ಹಾಕಿದ್ರು, ಪಾಠ ಮಾತ್ರ ಕಲೀಲಿಲ್ಲ. ಗಲ್ವಾನ್ ಗಡಿಯಲ್ಲಿ ಭಾರತ ಹಾಗೂ ಚೀನಾ ಸೈನಿಕರ ನಡುವೆ ಘರ್ಷಣೆ ನಡೆದಿದೆ. ಕಬ್ಬಿಣದ ರಾಡ್, ದೊಣ್ಣೆಯಿಂದ ಹಲ್ಲೆ ಮಾಡಲಾಗಿದೆ. ಕಲ್ಲುಗಳ ತೂರಾಟ ಕೂಡ ಆಗಿದೆ. ಪರಿಣಾಮ ಭಾರತದ 3 ಯೋಧರು ಹುತಾತ್ಮರಾಗಿದ್ದಾರೆ. ಇದು ನಮಗೆ ನೋವಿನ ಸಂಗತಿ. ತೆಲಂಗಾಣದ ಸೂರ್ಯಪೇಟೆಯ ಕರ್ನಲ್ ಸಂತೋಷ್ ಕುಮಾರ್ ಬಾಬು, ತಮಿಳುನಾಡಿನ ಹವಾಲ್ದಾರ್ ಪಳನಿ ಹಾಗೂ ಜಾರ್ಖಂಡ್ನ ಸಿಪಾಯಿ ಕುಂದನ್ ಓಜಾ ಹುತಾತ್ಮರಾಗಿದ್ದಾರೆ. ಚೀನಾ ದಾಳಿಗೆ ಭಾರತ ಕೂಡ ಪ್ರತಿದಾಳಿ ಮಾಡಿದ್ದಾರೆ. ಅಲ್ಲೂ ಕೂಡ 6-7 ಚೀನಾ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾತುಗಳಿದೆ. ಆದರೆ ಈ ಬಗ್ಗೆ ಏನೂ ಹೇಳಿಲ್ಲ ಚೀನಾ. ತಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದೆ. ಭಾರತದ ಸೈನಿಕರೇ ಗಡಿಯೊಳಗೆ ಬಂದಿದ್ದಾರೆ, ಆಗ ಘರ್ಷಣೆ ನಡೆದಿದೆ ಅಂತ ತೇಪೆ ಹಚ್ಚೋ ಕೆಲಸ ಮತ್ತೆ ಅದೇ ಹೇಳಿಕೆಗಳು ಚೀನಾ ಮುಂದುವರಿಸ್ತಾ ಇದೆ. ನಿಮ್ಮೆಲ್ಲರ ಗಮನಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಇಡೀ ನ್ಯೂಸ್ ಟೀಮ್ ರೆಡಿ ಆಗಿದೆ. ಹಾಗಾಗಿ ಅದನ್ನು ಗ್ರಾಫಿಕ್ಸಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಒಂದು ಸ್ಟೋರಿ ಹೇಗಾಯಿತು ನಿನ್ನೆಯಿಂದ ಅಂತ. ಹಾಗಾದರೆ ನಿನ್ನೆ ಏನಾಯಿತು? ಗಲ್ವಾನ್ ಕಣಿವೆಯಲ್ಲಿ ಚೀನಾ ಕಿರಿಕ್ ಮಾಡೋಕ್ಕೆ ಶುರು ಮಾಡ್ತು. ಚೀನಾ ಸೈನಿಕರಿಂದ ನಮ್ಮ ಕಡೆ ಕಲ್ಲು ತೂರಾಟ ಪ್ರಾರಂಭ ಆಯಿತು.
3 ಭಾರತೀಯ ಯೋಧರು ಈ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ. ಭಾರತೀಯ ಸೇನೆ ಸುಮ್ಮನೆ ಇಲ್ಲ, ಅಫ್ಕೋರ್ಸ್ ನಾವು ಕೂಡ ಪ್ರತಿದಾಳಿಯನ್ನು ಶುರು ಮಾಡಿದ್ವಿ. 3 ಚೀನಾ ಸೈನಿಕರ ಸಾವಿನ ಬಗ್ಗೆ ಆ ಕ್ಷಣ ತದನಂತರ ವರದಿ ಕೂಡ ಬಂತು. ಒಂದಲ್ಲ ಎರಡಲ್ಲ, 45 ವರ್ಷಗಳ ನಂತರ ಗಡಿಯಲ್ಲಿ ಮತ್ತೆ ಸಾವು ಮತ್ತು ಶಾಂತಿಯ ಮಾತುಕತೆ. ಅವಾಗಲೂ ಹಂಗೆ ಆಗಿತ್ತು 80ರ ದಶಕದಲ್ಲಿ. ಮತ್ತೆ ಈಗ ಕ್ಯಾಶುಯಾಲಿಟಿ ಬಂತಲ್ಲ, ಸಾವಿನ ಸಂಗತಿಗಳು, ನೋವಿನ ಸಂಗತಿಗಳು ಇದೀಗ ಬಂದಿರೋದು. ಹಾಗಾಗಿ ಇದಾದ್ಮೇಲೂ ಕೂಡ ಚೀನಾ ಮತ್ತೆ ಕಿತಾಪತಿಯ ತೆಗೆದಿದೆ. ಇದಿಷ್ಟು ಕೂಡ ನಿನ್ನೆ ರಾತ್ರಿ ಏನಾಯಿತು ಬೆಳವಣಿಗೆಯನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದೆ. ಈ ಸಂದರ್ಭದಲ್ಲಿ ನಮಗೊಂದು ಪ್ರಶ್ನೆ ಯಾವಾಗಲೂ ಹೊಳೆಯುತ್ತೆ, ಚೀನಾ ಯಾಕೆ ಕಿರಿಕ್ ಮಾಡ್ತಾ ಇದೆ, ಉದ್ದೇಶ ಏನು ಅಂತ ಬಂತು ನೋಡಿ. ವಿಶ್ವಕ್ಕೆ ಕೊರೋನಾ ಹರಡಿದ್ದು ಒನ್ ಅಂಡ್ ಓನ್ಲಿ, ಎಲ್ಲರಿಗೂ ಗೊತ್ತಿರುವಂಥ ಹಸಿ ಸತ್ಯ, ಅದು ಚೀನಾ ಅಂತ. ವಿಶ್ವಮಟ್ಟದಲ್ಲಿ ಚೀನಾಗೀಗ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿದೆ. ಅದು ವಿಶ್ವದ ದೊಡ್ಡಣ್ಣನಿಂದ ಹಿಡಿದು ಸಣ್ಣ ಸಣ್ಣ ರಾಷ್ಟ್ರದ ತನಕ, ಏನು ಸಾಮಾನ್ಯನ 190ಕ್ಕೂ ಹೆಚ್ಚು ರಾಷ್ಟ್ರಗಳು. ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಮುಖಭಂಗ. ಚೀನಾದಲ್ಲಿ ವಿದೇಶಿ ಕಂಪನಿಗಳಿಗೆ ಅಭದ್ರತೆ, ಭಾರತದತ್ತ ಜಾಗತಿಕ ಉದ್ಯಮಿಗಳ ಗಮನ ಸೆಳೆಯುವ ಪ್ರಯತ್ನ, ಭಾರತ ಚೀನಾ ಉತ್ಪನ್ನಗಳನ್ನು ಬಹಿಷ್ಕರಿಸ್ತಾ ಇದೆ. ಈಗ ಭಾರತ ಅಂದರೆ ಒಂದು ರೀತಿ ನೆಗೆಟಿವ್ ಅನಿಸ್ಬೇಕು, ಶಾಂತಿ ಭಂಗ ಮಾಡಿ ಹೊಡ್ತಾ ಕೊಡಬೇಕು ಅನ್ನುವ ಆಲೋಚನೆ. ಹಾಗಾಗಿ ಚೀನಾ ಬೇಕು ಬೇಕು ಅಂತಾನೆ ಮತ್ತೆ ಅದೇ ಹಳೆ ಚಾಳಿ ಕಾಲು ಕೆರ್ಕೊಂಡ್ ಬರೋದು ಅಂತ ಅವಾಗ ಅನಿಸ್ತಿರುತ್ತೆ. ಯಾಕೆ ನಾವು ಈ ಥರ ಮಾಡಿದ್ರೆ ಚೀನಾಗೆ ಯಾಕೆ ಉರಿ ಆಗಬೇಕು, ಅದು ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಅದಕ್ಕೂ ನೋಡಿ ಪಾಯಿಂಟ್ಸ್ ಕೊಡ್ತೀನಿ ನಾನು. ಡೋಕ್ಲಾಮ್ ಗಡಿ ನಮ್ಗೆ ಗೊತ್ತಿರೋ ಹಾಗೆ, ಆ ಗಡಿಯಲ್ಲಿ ಭಾರತದಿಂದ ರಸ್ತೆ ಮತ್ತು ಸೇತುವೆಯನ್ನು ನಿರ್ಮಾಣ ಮಾಡುವ ಪ್ರಯತ್ನ. ಮುನ್ಸಿ ಯಾರಿ ಬಾಗ್ದಿಯಾರ್ ಮಿಲನ್ನಲ್ಲಿ ಕಾಮಗಾರಿ ಕೂಡ ನಡೀತಾ ಇದೆ. ರಕ್ಷಣಾ ಬಳಕೆ ಮತ್ತು ದೂರ ಕಡಿಮೆ ಮಾಡೋದಕ್ಕೆ ಈ ಕಾಮಗಾರಿ. ಅದರಲ್ಲೂ ಏನು ಹೆಲಿಕಾಪ್ಟರ್ ಮೂಲಕ ಅದೆಲ್ಲ ತೊಗೊಂಡು ಹೋಗ್ತಾರೆ, ಅಲ್ಲಿ ರಸ್ತೆ ಮಾಡೋದೇ ದೊಡ್ಡ ಮಟ್ಟದ ಕಷ್ಟ ಸಾಧ್ಯದ ಕೆಲಸ. ಬಟ್ ಸ್ಟಿಲ್ ಅದನ್ನು ಮಾಡುವಂಥ ಪ್ರಯತ್ನ ಭಾರತ ಮಾಡುತ್ತೆ. ಉತ್ತರಾಖಂಡ್ ಪಿಥೋರ್ಗಢದಲ್ಲಿ ರಸ್ತೆ ನಿರ್ಮಾಣ, ಜೋಹಾರ್ ಕಣಿವೆಯಲ್ಲಿ 65 ಕಿಲೋಮೀಟರ್ ರಸ್ತೆ ನಿರ್ಮಾಣದ್ದು. ಗಡಿ ಭಾಗದ ಹಳ್ಳಿಗಳಿಗೆ ಎಲ್ಲ ಕಡೆ ಕೂಡ ರಸ್ತೆ ಸಂಪರ್ಕದ ಉದ್ದೇಶದಿಂದ ಎಲ್ಲವೂ ಕೂಡ ಹೆಲಿಕಾಪ್ಟರ್ ಮೂಲಕ ಕಲ್ಲು ಕೊರೆಯುವಂಥ ಯಂತ್ರ, ಚೀನಾದ ತಂತ್ರಗಳಿಗೆ ಬಗ್ಗದೆ ಭಾರತ ಈ ಕೆಲಸ ಮಾಡೋಕ್ಕೆ ಶುರುವಾಯಿತು. ಹಾಗಾಗಿ ಈ ಕಾಮಗಾರಿ ಬೇಡ ಅಂತ ಚೀನಾ ತೆಗೆದು ಅರುಣಾಚಲದ ಕೆಲ ಪ್ರದೇಶಗಳು ನಮ್ಮದು ಅಂತ ವಾದ ಮಾಡೋಕ್ಕೆ ಶುರು ಮಾಡಿದ್ರು. ಮ್ಯಾಕ್ ಮಹೋನ್ ರೇಖೆಯಲ್ಲೂ ಕೂಡ ಚೀನಾ ಕಿರಿಕ್ ಮಾಡೋಕ್ಕೆ ಶುರುವಾಯಿತು. ಗಲ್ವಾನ್ ಕಣಿವೆಯಲ್ಲೂ ಕೂಡ ದಾಳಿ ಮಾಡಿದ್ರು. ಒಂದು ರೀತಿ ಪ್ರಚೋದನೆ ಕೊಡಬೇಕಲ್ಲ, ಈ ಕಡೆಯಿಂದ ಏನಾರು ಮಾಡಲಿ ಅವರು ಅಂತ. ಸೊ ಹಾಗಾಗಿ ಆ ಪ್ರಚೋದನೆಯನ್ನು ಮಾಡುವ ಪ್ರತಿಫಲವೇ ನೆನೆ ರಾತ್ರಿಯಿಂದ ಮಗದೊಂದು ಆಯಾಮಕ್ಕೆ ಹೊರಳಿರೋದು. ಹಾಗಾಗಿನೇ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಯುದ್ಧೋನ್ಮಾದದಲ್ಲಿ ಚೀನಾ ಇದೆ ಅಂತ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇರೋದು. ಹಾಗಿದ್ರೆ ಈ ಯುದ್ಧ ದಾಹಿ ಚೀನಾ ಏನು ಮಾಡುತ್ತೆ, ಏನೇನು ನಡೀತು? ಏಪ್ರಿಲ್ನಿಂದಲೇ ಒಂದು ರೀತಿ ಚೀನಿ ಸೈನಿಕರನ್ನ ಜಮಾವಣೆ ಮಾಡೋಕ್ಕೆ ಶುರು ಮಾಡಿದ್ರು. ಬಾರ್ಡರ್ನಲ್ಲಿ ಹೆಚ್ಚು ಸೈನಿಕರನ್ನು. ಲಡಾಖ್ನ ಹತ್ತಿರ ಸೇನೆ ನಿಯೋಜನೆ ಶುರುವಾಯಿತು. ಅಲ್ಲಿ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಯೋಧರ ಸೆರೆ ಆಯಿತು. ಕೆಲ ಸಮಯದಲ್ಲಿ ಅಲ್ಲೂ ಕೂಡ ಯೋಧರನ್ನ ಬಿಡುಗಡೆ ಮಾಡಿದ್ರು. ಜೊತೆಗೆ ಗಲ್ವಾನ್ ಹತ್ತಿರ ಟೆಂಟ್ ನಿರ್ಮಾಣ ಗಡಿಯಲ್ಲಿ ಕೂಡ, ಅಂದರೆ LAC ಅಲ್ಲಿಯ ಹತ್ತಿರ ಗಲ್ವಾನ್ ಬಳಿ ಟೆಂಟ್ ನಿರ್ಮಾಣ ಗಡಿಯಲ್ಲಿ ಚೀನಾದಿಂದ ಸೇನೆ ನಿಯೋಜನೆ ಆಯಿತು. ಬಂಕರ್ಗಳನ್ನು ನಿರ್ಮಾಣಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಸಂಗ್ರಹ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ಸ್ಟಿಲ್ ನಾವು ಏನು ಕಡಿಮೆ ಇರಲಿಲ್ಲ. ಅಷ್ಟೇ ಪ್ರಮಾಣದಲ್ಲಿ ಈ ಭಾಗದಿಂದಲೂ ಕೂಡ ನಾವು ರೆಡಿ ಅಂತ ತೋರಿಸ್ಕೊಟ್ವಿ. ಎಷ್ಟು ಸಲ ಈ ಥರ ಮೇಲಿಂದ ಮೇಲೆ ಕಿರಿಕ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿ ಬಂತು. ಏಪ್ರಿಲಿಂದ ಕೂಡ ಪದೇ ಪದೇ ಚೀನಾ ಗಡಿ ಕಿರಿಕನ ಮಾಡ್ತಾನೆ ಇದೆ. ಮೇ 5ನೇ ತಾರೀಕು ಭಾರತ ಚೀನಾ ಸೈನಿಕರ ಮುಖಾಮುಖಿ ಆಯಿತು. ಅದಾದಮೇಲೆ ಮೇ 9ನೇ ತಾರೀಕು ಉತ್ತರ ಸಿಕ್ಕಿಂನಲ್ಲೂ ಕೂಡ ಸೈನಿಕರ ಘರ್ಷಣೆ ನಡೀತು. ನಾಕುಲಾ ಪಾಸ್ ಹತ್ರ 150 ಸೈನಿಕರ ಘರ್ಷಣೆ ಆಯಿತು. ಉಭಯ ಸೇನೆಗಳು ಅಂದರೆ ಎರಡೂ ಭಾಗದವರು 10ಕ್ಕೂ ಹೆಚ್ಚು ಸೈನಿಕರಿಗೆ ಅಲ್ಲಿ ಗಾಯ ಕೂಡ ಆಯಿತು. ಇನ್ನು ಲಡಾಖ್ ಪಂಗಾಂಗ್ ಹತ್ತಿರ ಕೂಡ ಚೀನಾ ಗಲಾಟೆ ಮಾಡಿದ್ರು. ಅಲ್ಲಿ ರಾಡು ದೊಣ್ಣೆಗಳನ್ನು ಹಿಡ್ಕೊಂಬಂದ್ರು, ಹಲ್ಲೆ ಮಾಡಿದ್ರು, ಕಲ್ತೂರಾಟ ಮಾಡಿದ್ರು. ಎರಡೂ ದೇಶದ 100ಕ್ಕೂ ಹೆಚ್ಚು ಯೋಧರಿಗೆ ಅಲ್ಲಿ ಗಾಯ ಆಯಿತು. ಕಳೆದ ವಾರ ಕೂಡ ನೆನಪಿಸ್ಕೊಳ್ಬೇಕು, ಆ ಕಮಾಂಡೋಗಳಿಂದ ಶಾಂತಿ ಸಭೆ ನಡೀತು. ನಾವು ಕೂಡ ನ್ಯೂಸನ್ನು ನಿರಂತರ ಬಿತ್ತರಿಸಿದ್ವಿ. ಇನ್ನೇನು ಆಗಲ್ಲಪ್ಪ ಅಂತ ಒಂದು ಹಂತಕ್ಕೆ ಅನ್ಕೋತಿರ್ಬೇಕಾದ್ರೆ ನಿನ್ನೆ ರಾತ್ರಿ ಮತ್ತೆ ಶುರು ಮಾಡಿದ್ರು. ಚೀನಾ ಗಡಿಯಲ್ಲಿ ತೆಲಂಗಾಣದ ಕರ್ನಲ್ ಸಂತೋಷ್ ಕುಮಾರ್ ಬಾಬು ಹುತಾತ್ಮರಾಗಿದ್ದಾರೆ. ತೆಲಂಗಾಣದ ಸೂರ್ಯಪೇಟೆ ಮೂಲದವರು ಸಂತೋಷ್ ಕುಮಾರ್ ಕುಟುಂಬಸ್ಥರ ಗೋಳಾಟ
ನಿಜವಾಗ್ಲೂ ಹೇಳುತ್ತಿರೋದು. ಮಗನ ವೀರ ಮರಣದಲ್ಲೂ ಕೂಡ ಸಂತೋಷ್ ಕುಮಾರ್ ತಾಯಿ ನಮಗೆ ಬಹಳ ಹೆಮ್ಮೆ ಅನಿಸಿದ್ದು ದೇಶ ಪ್ರೇಮ ಮೆರೆದರು ಅಂತ. ತಮ್ಮ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಈ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಆ ತಾಯಿ ಅದನ್ನು ಹೇಳಿಕೆ కొట్టు కన్నీరిట్రు. హ్యాట్స్ ఆఫ్ ಅವ್ರಿಗೆ. ఒకవైపు బాధగా ఉంది, ఒకవైపు సంతోషం. ఢిల్లీలో ఉంది ప్రస్తుతం. ఆమె చెప్పింది కళ్ళ సంతోష్ బాబు అని చెప్పేసి చెప్పింది. ఒకవైపు బాధగా ఉంది, ఒకవైపు సంతోషం. దేశం కోసం నా కొడుకు ఇచ్చిన కానీ తల్లిగా బాధపడుతుంది. ఒక్కడే బాబు నాకు, మా కోడలు అక్కడే ఉంది. ಒಂದು ಸೆಲ್ಯೂಟ್ ಸುಮ್ಮನೆ ನಿಂತಿಂಗ್ ಮಾಡಬೇಕು ಅನ್ಸುತ್ತಪ್ಪ ನಿಜವಾಗ್ಲೂ ಅಂತ ಹೆತ್ತ ತಾಯಿ ಅವರು ಅಂತ ಅಳಬೇಕು ಅನಿಸ್ತಾ ಇದೆ. ಬಟ್ ಅಂತ ಮಗನ ಹೆತ್ತು ಕೊಟ್ಟೆ ನಾನು ಅಂತ ಹೇಳ್ತಿದಾರಲ್ಲ, ಹ್ಯಾಟ್ಸ್ ಆಫ್ ಟು ಹರ್. ಅಫ್ಕೋರ್ಸ್ ತಮಿಳ್ನಾಡಲ್ಲಿ ಕೂಡ ಒಬ್ರು ಸಾವನ್ನಪ್ಪಿದ್ರು, ಸರ್ಕಾರ 20 ಲಕ್ಷ ಪರಿಹಾರ ಕೂಡ ಕೊಟ್ಟಿದೆ. ಆ ಎಲ್ಲ ತಾಯಿಂದರು ಕೂಡ ದೇಶಕ್ಕೆ ನಾನು ಮಗನ ಕೊಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಹ್ಯಾಟ್ಸ್ ಆಫ್ ಇದೆ. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಗಿದೆ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಗಳನ್ನು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಕ್ಸ್ಪ್ರೆಸ್ 18ನಲ್ಲಿ. ಕೊರೋನಾ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಮಾಡಿದೆ. ಹೊರ ರಾಜ್ಯಗಳಿಂದ ಬರೋರಿಗೆ ಹೊಸ ಕ್ವಾರಂಟೈನ್ ಗೈಡ್ ಲೈನ್ಸ್ ಕೊಟ್ಟಿದೆ. ಮಹಾರಾಷ್ಟ್ರದಿಂದ ಬಂದರೆ ಒಟ್ಟು 14 ದಿನ ಕ್ವಾರಂಟೈನ್, 7 ದಿನ ಸಾಂಸ್ಥಿಕ ಕ್ವಾರಂಟೈನ್, 7 ದಿನ ಹೋಮ್ ಕ್ವಾರಂಟೈನ್ ಇರಬೇಕು. ದೆಹಲಿ ತಮಿಳುನಾಡಿಂದ ಬಂದರೆ 14 ದಿನ ಕ್ವಾರಂಟೈನ್, 3 ದಿನ ಸಾಂಸ್ಥಿಕ, 11 ದಿನ ಹೋಮ್ ಕ್ವಾರಂಟೈನ್ ಇರಬೇಕು ಅಂತ ರೂಲ್ಸ್ ಮಾಡಿದೆ. ಕೊರೋನಾ ಕಾಲದಲ್ಲಿ ಸೇವೆ ಮಾಡ್ತಿರುವಂತಹ ಗುತ್ತಿಗೆ ವೈದ್ಯರು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೇವೆ ಖಾಯಂ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದು ನಾಳೆ 507 ಗುತ್ತಿಗೆ ವೈದ್ಯರು ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಖಾಯಮಾತಿ ಬಗ್ಗೆ ತಜ್ಞರ ವರದಿ ಬರಬೇಕಾಗಿದೆ, 3 ತಿಂಗಳಲ್ಲಿ ವರದಿ ಬರುತ್ತೆ. ಯಾರು ದುಡುಕಿ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ರಾಮುಲು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಕೊರೋನಾ ಆತಂಕ ಇದೆ. ಜೂನ್ 21ಕ್ಕೆ ನಡೆಯಬೇಕಿದ್ದ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ರದ್ದು ಮಾಡಲಾಗಿದೆ. ಆದರೆ ಮನೆಯಲ್ಲಿ ಯೋಗ, ಕುಟುಂಬದೊಂದಿಗೆ ಯೋಗ ಎಂಬ ಹೊಸದೊಂದು ಕಾನ್ಸೆಪ್ಟ್ ಅನ್ನ ಆಯುಷ್ ಸಚಿವಾಲಯ ಪ್ರಕಟ ಮಾಡಿದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಹಸು ಕರುಗಳ ಆರೈಕೆಯಲ್ಲಿ ತೊಡಗಿದ್ದಾರೆ. ಹುಲ್ಲು ಸೊಪ್ಪನ್ನು ಕತ್ತರಿಸಿ ದನಕರುಗಳಿಗೆ ಮೇವು ಕೊಡ್ತಿದ್ದಾರೆ. ಈ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ನಟ ದರ್ಶನ್ಗೆ ಅವರ ಸೋದರಳಿಯ ಚಂದು ಸಾಥ್ ಕೊಟ್ಟಿದ್ದಾರೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗ್ಬರ್ತೀನಿ. ಕೆಲವೇ ಕ್ಷಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಬಿಗ್ ಸ್ಟೋರಿ ತೆರೆದುಕೊಳ್ತಾ ಇದೆ, ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಮುಂದೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.